ಹಾಯ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ತಾಟ್ಲಿಂಗ ಅಂತ ಕರೀತಾರೆ. ಇದು ಇವತ್ತು ರೋಡ್ ಸೈಡಲ್ಲಿ ನೋಡಿದೆ, ಮಕ್ಕಳಿಗೆಲ್ಲ ತಗೊಳ್ಳೋಣ ಅಂತ ಅನಿಸ್ತು. ತಗೊಂಡೆ ಆ್ಯಕ್ಚುಲಿ ಸ್ವಲ್ಪ. ಒಂದು ಕಾಯಿ ಬಂದುಬಿಟ್ಟು 50 ರುಪೀಸ್ ಹೇಳಿದ್ರು. ನಿಮ್ಮ ಕಡೆ ಎಲ್ಲ ಕಡೆ ಏನು ರೇಟ್ ಇದೆ ಅಂತ ನನಗೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಮತ್ತು ಇದಕ್ಕೆ ಏನಂತ ಕರಿತೀರಾ ನೀವು? ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಇವತ್ತು. ಯಾವ ಥರ ಬಂದಿತ್ತು ಗೊತ್ತಾ? ಡ್ರ್ಯಾಗನ್ ಫ್ರೂಟ್ ತಿನ್ನೋ ಥರನೇ ಇತ್ತು ಟೇಸ್ಟು. ಡ್ರ್ಯಾಗನ್ ಫ್ರೂಟ್ ತಿಂದಾಗ ಯಾವ ಥರ ಟೇಸ್ಟ್ ಬರುತ್ತೆ ಅದೇ ಥರ ಟೇಸ್ಟ್ ಇತ್ತು. ಸೊ ಇದು ಯಾವ ಥರ ಟೇಸ್ಟ್ ಇರೋದಿಲ್ಲ, ನಾರ್ಮಲಾಗಿ ವಾಟ್ರ್ ಥರ ಇರುತ್ತೆ, ಕೊಬ್ಬರಿ ಥರ ತಿನ್ನಲಿಕ್ಕಿರುತ್ತೆ ಟೇಸ್ಟು. ಅದನ್ನ ನಾನು ಮನೆಗೆ ತಂದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡೆ ಎಲ್ಲದನ್ನು. ಮತ್ತು ಅದ್ರ ಜೊತೆಗೆ ನಾನು ಒಂದು ಬೌಲ್ ತೊಗೊಂಡು ಬೌಲ್ಗೆಲ್ಲ ಆ್ಯಡ್ ಮಾಡಿಕೊಂಡೆ ಸಣ್ಣದಾಗಿ ಕಟ್ ಮಾಡಿರೋದು. ಈ ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜಾ ಬೀಜ ಅಂತ ಹೇಳ್ತಾರಲ್ವ, ಅದನ್ನ ನೆನೆಸಿಟ್ಕೊಂಡಿದ್ದೆ. 1 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಈಗ 2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿಕೊಂಡು ನೆನೆಸಿಟ್ಕೊಂಡಿರೋಂಥ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ವ, ಈ ಸೀಡ್ಸ್ ಬಾಯಿಗೆ ಸಿಗ್ತಾ ಇದ್ದರೆ ಅದು ಇದು ಎರಡು ಮಿಕ್ಸ್ ಆಗಿದ್ದಾಗ ಒಳ್ಳೆ ಡ್ರ್ಯಾಗನ್ ಫ್ರೂಟ್ ಥರನೇ ಅನಿಸ್ತಿತ್ತು. ಈಗ ನಾನು ಇದು ಗೋಂಗ್ ಕಟ್ಟಿರ ಅಂತಾರೆ, ಮತ್ತು ಬಾದಾಮಿ ಗೊಂದು ಅಂತಾರೆ. ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆ. ಸ್ವಲ್ಪ ನೆನೆಸಿಟ್ಕೊಂಡ್ರೆ ಸಾಕು, ಅದು ಜಾಸ್ತಿ ಆಗುತ್ತೆ ವಾಟ್ರಲ್ಲಿ ನೆನೆ ಹಾಕಿದ್ಮೇಲೆ. ಭಾಳ ಒಳ್ಳೆಯದಾಗ್ತದೆ ಈ ಬೇಸಿಗೆಗೆ. ಇದನ್ನೆಲ್ಲ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೌಲ್ ತೊಗೊಂಡು ಇಟ್ಕೊಂಡಿದ್ದೇನೆ, ಬೌಲ್ಗೆ ಇದನ್ನೆಲ್ಲ ತೊಗೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಮಕ್ಕಳಿಗೆ ಇದನ್ನ ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ. ಈ ಹಾಲಿಡೇಸಲ್ಲಿ ಎಲ್ಲಿ ಬೇಸಿಗೆಯಲ್ಲಿ ಕರ್ಕೊಂಡು ಹೋಗೋದು ಗೊತ್ತಿಲ್ಲ. ಈ ಮನೆಯಲ್ಲೇ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿ ಈ ಮನೆಯಲ್ಲೇ ಕೊಟ್ಕೊಂಡು ಆರಾಮಾಗಿ ಇಲ್ಲೇ ರೆಸ್ಟ್ ಮಾಡುವ ಅಂತ ಇದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಕಮೆಂಟ್ ಮಾಡಿ. ಬಾಯ್ ಬಾಯ್.